ಇವತ್ತಿನ ಸ್ಪೆಷಲ್ ಕಾಯಿನ್ ನಿಪ್ಪಟ್ಟು. ಕಾಯಿನ್ ನಿಪ್ಪಟ್ಟಿಗೆ ಬೇಕಾಗಿರೋಂಥ ಸಾಮಗ್ರಿಗಳು: ಹುರಿದು ಸಿಪ್ಪೆ ತೆಗೆದಿರೋಂಥ ಕಡಲೆ ಬೀಜ, ಸ್ವಲ್ಪ ಹುರ್ಗಡ್ಲೆ, 1-2 ಸ್ಪೂನಷ್ಟು ಮೈದಾ ಹಿಟ್ಟು, 1-2 ಸ್ಪೂನ್ ಮೈದಾ ಹಿಟ್ಟು, 1-2 ಸ್ಪೂನ್ ಕಡಲೆ ಹಿಟ್ಟನ್ನು ಹಾಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಹುರ್ಗಡ್ಲೆ ಮತ್ತು ಕಡಲೆ ಬೀಜದ ಜೊತೆಗೆ 4 ಕಾಳು ಮೆಣಸು ಹಾಕ್ಕೊತಾ ಇದ್ದೀನಿ. ಅಂದರೆ ಅದು ಏನು ಅಂದರೆ ಟೇಸ್ಟ್ ಕೊಡುತ್ತೆ, ಅದಕ್ಕೋಸ್ಕರ. ತರಿಯಾಗಿ ಎಂದು ರುಬ್ಕೊಂಡಿರೋಂಥ ಕಡಲೆ ಬೀಜ, ಹುರ್ಗಡ್ಲೆ ಮತ್ತು ಒಂದು ಸ್ವಲ್ಪ ಮೆಣಸು ಹಾಕಿದ್ನಲ್ಲ, ಅದನ್ನು ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕರಿಬೇವಿನ ಸೊಪ್ಪು, ಏನು ಅದು ಡೀಪ್ ಫ್ರೈ ಮಾಡಿರ್ತೀವಲ್ಲ, ಹಾಗಾಗಿ ಏನು ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಏನು ಕೆಡಲ್ಲ. ಸೊ 1 ವಾರ 15 ದಿವಸ ಇಟ್ಕೊಂಡು ತಿನ್ನೋದಕ್ಕೆ ಏನು ತೊಂದರೆ ಇಲ್ಲ. ಸ್ವಲ್ಪ ಅಜ್ವಾನ, 1/2 ಟೇಬಲ್ ಸ್ಪೂನ್ ಜೀರಿಗೆ, ಸ್ವಲ್ಪ ಬಿಳಿ ಎಳ್ಳು, ನಾಲ್ಕು ಗುಂಟೂರು ಮೆಣಸಿನ್ಕಾಯಿನ ಹಿಂಗೆ ತರಿ ರುಬ್ಬಾಕೊಂತ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, 1-2 ದೊಡ್ಡ ಟೇಬಲ್ ಸ್ಪೂನ್ ಎಣ್ಣೆ ಕಾಯಿಸ್ಬಿಟ್ಟು ಈ ಥರ ಹಾಕೋತಾ ಇದ್ದೀನಿ. ಕಾಯಿಸಿರೋ ಎಣ್ಣೆ ಹಾಕ್ಕೊಂಡು ಈ ರೀತಿ ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡು ಈ ರೀತಿ ಹಾಕಬೇಕಿತ್ತು. ಈ ಥರ ಉಂಡೆ ಬರೋ ಥರ ಆದರೆ ತುಂಬ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ. ಸ್ವಲ್ಪ ನೀರು ಹಾಕ್ತಾ ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊಂಡ್ರೆ ಸಾಕಾಗುತ್ತೆ. ಈ ರೀತಿಯಲ್ಲಿ ಕಲಸಿಟ್ಕೊಂಡ್ರೆ ಸಾಕಾಗುತ್ತೆ. ತುಂಬ ಮೆತ್ತಗೆ ಕಲಸಿದ್ರೆ ಎಣ್ಣೆ ಜಾಸ್ತಿ ಹಿಡಿಯುತ್ತೆ. ಸೊ ಇಷ್ಟಾದರೆ ಸಾಕು. ಈ ರೀತಿಯಲ್ಲಿ ಸ್ವಲ್ಪ ಮೆತ್ತಗೆ ಅಂದರೆ ಮೀಡಿಯಮ್ ಮೆತ್ತಕ್ಕಿದ್ರೆ ಸಾಕು. ಈಗ ಈ ರೀತಿ ಕಲಿಸ್ಬಿಟ್ಟು 10 ನಿಮಿಷ ಬಿಟ್ಟರೆ ನಿಪ್ಪಟ್ಟು ಒಳ್ಳೆ ಕಲರ್ ಬರುತ್ತವೆ. ಈ ರೀತಿಯಾಗಿ ಇಟ್ಟು ಸ್ವಲ್ಪ ತಗೊಂಡು ಈ ರೀತಿ ಮಾಡಿಕೊಂಡು ಈ ಥರ ಒಂದು ಹಪ್ಪಳ ಪ್ರೆಸ್ ಇದ್ದರೆ ಬೇಗನೆ ಆಗ್ತವೆ. ಈ ಥರ ಪ್ರೆಸ್ಸಲ್ಲಿ ಒಂದು ಕೆಳಗಡೆ ಒಂದು ಕವರ್ ಹಾಕಿ ಮತ್ತು ಮೇಲೆ ಒಂದು ಕವರ್ ಹಾಕ್ಬಿಟ್ಟು ಜಸ್ಟ್ ತುಂಬ ಪ್ರೆಸ್ ಮಾಡಬಾರ್ದು, ಹಿಂಗೆ ಅಂದ್ಬಿಟ್ರೆ ಸಾಕಾಗುತ್ತೆ. ಇಷ್ಟು ದೊಡ್ಡ ನಿಪ್ಪಟ್ಟು ಬೇಕು ಅಂದ್ರೂ ಮಾಡ್ಕೋಬೋದು. ಇಲ್ಲ ಮಕ್ಳಿಗೆ ಇಷ್ಟ ಆಗೋ ಥರ ಚಿಕ್ಕದಾಗಿ ಮಾಡಬೇಕು ಅನ್ನೋ ಇಷ್ಟ ಇದ್ದರೆ ಯಾವುದಾದ್ರೂ ಒಂದು ಬಾಕ್ಸ್ ಮುಚ್ಚಳ ತೊಗೊಂಡು ಈ ರೀತಿ ಮಾಡಿಕೊಂಡ್ರೂ ಆಗುತ್ತೆ. ಈ ರೀತಿ ಮಾಡಿಕೊಂಡಾಗ ನಮಗೆ ಪುಟಾಣಿ ನಿಪ್ಪಟ್ಟು ಬರುತ್ತೆ. ಕಾಯಿನಷ್ಟು ಇರುತ್ತೆ, ಚೆನ್ನಾಗಿ ಕಾಣಿಸುತ್ತೆ. ಅವು ನೋಡೋದಕ್ಕೂ ಚೆನ್ನಾಗಿರುತ್ತೆ. ಆಮೇಲೆ ಮತ್ತೆ ಹಿಟ್ಟು ಉಳಿದಿರೋಂಥ ಹಿಟ್ಟನ್ನು ಮತ್ತೆ ಪ್ರೆಸ್ ಮಾಡಿದರೆ ಮತ್ತೆ ಇನ್ನೊಂದು ಪುಟಾಣಿ ನಿಪ್ಪಟ್ಟಾಗುತ್ತೆ. ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಎಣ್ಣೆಗೆ ಒಂದೊಂದೇ ಹಾಕಿ ಈ ಥರ ಕರಿಬೇಕು. ಇಷ್ಟಾದರೆ ಸಾಕು. ಈಗ ನೋಡಿ, ಎಣ್ಣೆ ಸ್ವಲ್ಪ ನೊರೆ ಎಲ್ಲ ಕಡಿಮೆ ಆಗಿದೆ. ಆ ನೊರೆ ಕಡಿಮೆ ಆದಾಗ ತೆಗೆದುಬಿಟ್ರೆ ಚೆನ್ನಾಗಾಗಿದೆ ಅಂತ ಅರ್ಥ. ಗರಿಯಾದಂಥ ನಿಪ್ಪಟ್ಟು ತಿನ್ನಲು ಸಿದ್ಧ.